2025 ಅಲ್ಲಿ ಸ್ಯಾಂಡಲ್ವುಡ್ ಇಂದ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳು ರಿಲೀಸ್ ಆಗಿರ್ತವೆ. ಅವುಗಳಲ್ಲಿ ಬೆರಳಿಕೆಯಷ್ಟು ಚಿತ್ರಗಳು ಮಾತ್ರ ಬಾಕ್ಸ್ ಆಫೀಸ್ ಅಲ್ಲಿ ಸಕ್ಸಸ್ ಆದ್ರೆ ಮತ್ತೆ ಕೆಲ ಚಿತ್ರಗಳು ಕಂಟೆಂಟ್ ಇಂದ ಉತ್ತಮ ಪ್ರಶಂಸೆಗಳನ್ನ ಪಡ್ಕೊಂಡಿರ್ತವೆ. ಸೊ ಕಳೆದ ವರ್ಷ ನನಗಿಷ್ಟವಾದಂತ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಇದರಲ್ಲಿ ಯಾವುದೇ ರೀತಿಯ ರ್ಯಾಂಕಿಂಗ್ ಇರಲ್ಲ, ಬದಲಿಗೆ ಡೇಟ್ ವೈಸ್ ಆ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ತೇನೆ. ಅಂದ್ರೆ ಮೊದಲು ಯಾವ ಸಿನಿಮಾ ರಿಲೀಸ್ ಆಗಿರುತ್ತೆ ಅವುಗಳ ಹೆಸರನ್ನ ಮೆನ್ಷನ್ ಮಾಡ್ತಾ ಹೋಗ್ತೇನೆ. ಸೊ ಈ ಲಿಸ್ಟ್ ಅಲ್ಲಿ ಬರುವಂತ ಮೊದಲ ಸಿನಿಮಾ ದಿಲೀಪ್ ರಾಜ್ ಅವರು ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಈ ಸಿನಿಮಾ ಹನಿ ಟ್ರಾಪ್ ಕುರಿತಾಗಿ ಇರುತ್ತೆ. ಟ್ರಾಪ್ ಮಾಡುವವರೇ ಟ್ರಾಪ್ ಅಲ್ಲಿ ಸಿಕ್ಕಾಕೊಳ್ಳುವ ಕಥೆಯನ್ನ ಹೊಂದಿರುವಂತ ಸಿನಿಮಾ ಇದು. ನೀವು ವಿಭಿನ್ನವಾದ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಸನ್ ನೆಕ್ಸ್ಟ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಸಿನಿಮಾನ ಖಂಡಿತ ನೋಡಿ. ಲಿಸ್ಟ್ ಅಲ್ಲಿ ಬರುವ ಮತ್ತೊಂದು ಸಿನಿಮಾ ನೋಡಿದವರು ಏನಂತಾರೆ. ಈ ಸಿನಿಮಾ ಕೂಡ ಜನವರಿ ಮಂತ್ ಅಲ್ಲಿ ರಿಲೀಸ್ ಆಗಿರುತ್ತೆ. ಕೆಲಸದ ಒತ್ತಡದಿಂದ ದಣಿದಂತ ನಮ್ಮ ಹೀರೋ ತನ್ನನ್ನ ತಾನು ಹುಡುಕೊಂಡು ಹೊಸ ಪ್ರಯಾಣ ಶುರು ಮಾಡ್ತಾನೆ. ಈ ಪ್ರಯಾಣದಲ್ಲಿ ಅವನು ಯಾರನ್ನೆಲ್ಲ ಭೇಟಿ ಆಗ್ತಾನೆ, ಅವನು ಕಂಡುಕೊಂಡಂತ ಸತ್ಯಗಳೇನು ಅನ್ನೋದೇ ಈ ಸಿನಿಮಾದ ಸ್ಟೋರಿ ಆಗಿರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಎಂದೋ ಬಿಟ್ಟು ಹೋದಂತ ತನ್ನ ತಾಯಿಯನ್ನ ಭೇಟಿ ಆಗ್ತಾನೆ. ಭೇಟಿಯಾದಾಗ ಅವನಿಂದ ಬರುವ ಮೊದಲ ಮಾತೆ ಯಾಕೆ ಬಿಟ್ಟು ಹೋದೆ ಅಂತ. ತಾಯಿ ಮಗನ ನಡುವಿನ ಈ ಕನ್ವರ್ಸೇಷನ್ ಈ ಸಿನಿಮಾದ ಹೈಲೈಟ್ ಆಗಿರುತ್ತೆ. ನೀವು ಫೀಲ್ ಗುಡ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಸಿನಿಮಾನ ಮಿಸ್ ಮಾಡಲೇಬೇಡಿ. ಲಿಸ್ಟ್ ಅಲ್ಲಿ ಬರುವ ಮೂರನೇ ಸಿನಿಮಾ ಅಜ್ಞಾತವಾಸಿ. ಗುಲ್ಟು ಸಿನಿಮಾ ನಿರ್ದೇಶಕರಿಂದ ಬಂದಂತ ಮತ್ತೊಂದು ಸಿನಿಮಾ ಇದು. ಆ ಸಿನಿಮಾದಂತೆ ಈ ಸಿನಿಮಾದಲ್ಲೂ ಕೂಡ ಕಂಪ್ಯೂಟರ್ ನದ್ದೇ ಕಾರುಬಾರು. ಇದೊಂದು ಮರ್ಡರ್ ಮಿಸ್ಟರಿ ಸಿನಿಮಾ ಆಗಿದ್ದು 90s ಅಲ್ಲಿ ಕಥೆ ನಡೆಯುತ್ತೆ. ಕಳೆದ ವರ್ಷ ಕನ್ನಡದಿಂದ ಕೆಲವೇ ಥ್ರಿಲ್ಲರ್ ಸಿನಿಮಾಗಳು ರಿಲೀಸ್ ಆಗಿರ್ತವೆ. ಈ ಸಿನಿಮಾ ಅದರಲ್ಲಿ ಅಗ್ರಸ್ಥಾನದಲ್ಲಿರುತ್ತೆ. ಸೊ ನೀವು ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾಗಿದ್ರೆ ZEE5 ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಿ. ಲಿಸ್ಟ್ ಅಲ್ಲಿ ಬರುವ ಮತ್ತೊಂದು ಸಿನಿಮಾ ಪಪ್ಪಿ. ನಮ್ಮ ಉತ್ತರ ಕರ್ನಾಟಕದಿಂದ ಕಟ್ಟಡ ನಿರ್ಮಾಣಕ್ಕೆಂದು ಹಲವು ಕೂಲಿ ಕಾರ್ಮಿಕರು ಬರ್ತಿರ್ತಾರೆ. ಅವರಲ್ಲಿ ಒಬ್ಬರ ಕುಟುಂಬದ ಕಥೆ ಆಗಿರುತ್ತೆ ಈ ಸಿನಿಮಾ. ಒಬ್ಬ ಮುಗ್ಧ ಹುಡುಗನ ಭಾವನಾತ್ಮಕ ಕಥೆಯನ್ನ ಹೊಂದಿರುವಂತ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಹ್ಯುಮ್ಯಾನಿಟಿ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲೂ ಬಳ್ಳಾರಿ ಭಾಗದ ಭಾಷೆಯನ್ನ ತುಂಬಾ ಅಥೆಂಟಿಕ್ ಆಗಿ ಬಳಸ್ಕೊಂಡಿದ್ದಾರೆ. ಸೊ ನೀವೇನಾದ್ರೂ ಮಾನವೀಯ ಮೌಲ್ಯಗಳನ್ನ ಹೊಂದಿರುವಂತ ರಿಯಲಿಸ್ಟಿಕ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಪಪ್ಪಿ ಸಿನಿಮಾನ ಟ್ರೈ ಮಾಡಿ. ಲಿಸ್ಟ್ ಅಲ್ಲಿ ಬರುವ ಮತ್ತೊಂದು ಸಿನಿಮಾ ಮಾದೇವ. ಐ ಥಿಂಕ್ ಕಳೆದ ವರ್ಷ ಬಂದ ಸಿನಿಮಾಗಳಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಬ್ಲೆಂಡ್ ಮಾಡಿದಂತ ಸಿನಿಮಾ ಇದು. ಮಾಸ್ ಆಡಿಯನ್ಸ್ ಗೆ ಬೇಕಾದಂತ ಎಲ್ಲಾ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಇರುತ್ತೆ. ಸಿನಿಮಾದಲ್ಲಿ ಆಕ್ಷನ್, ಸಾಂಗ್ಸ್, ಕ್ಯಾಮಿಯೋಸ್ ಎಲ್ಲಾನು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಒಂಥರ ಆ ವರ್ಷ ಬಂದಂತ ಮೊದಲ ಹಿಟ್ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ನೀವು ಕಮರ್ಷಿಯಲ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಲಿಸ್ಟ್ ಅಲ್ಲಿ ಬರುವ ಇನ್ನೊಂದು ಸಿನಿಮಾ ಎಡಗೈಯೇ ಅಪಘಾತಕ್ಕೆ ಕಾರಣ. 2025 ನಲ್ಲಿ ಬಂದಂತ ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ ಇದು. ನಮ್ಮ ಹೀರೋ ಲೋಹಿತ್ ತನ್ನ ಎಡಗೈನಿಂದ ಸಾಲು ಸಾಲು ಅವಾಂತರಗಳನ್ನ ಮಾಡ್ಕೋತಿರ್ತಾನೆ. ಅವೇನು ಅಂತ ನೀವು ತಿಳ್ಕೋಬೇಕಾದ್ರೆ ಪ್ರೈಮ್ ವಿಡಿಯೋನ ಓಪನ್ ಮಾಡಲೇಬೇಕು. ಲಿಸ್ಟ್ ಅಲ್ಲಿ ಬರುವ ಮತ್ತೊಂದು ಸಿನಿಮಾ ಹೆಬ್ಬುಲಿ ಕಟ್. ಜಾತಿ ಆಧಾರಿತ ಸಿನಿಮಾಗಳು ತಮಿಳಿನಲ್ಲಿ ಹೆಚ್ಚು. ಆಗಾಗ ನಮ್ಮ ಕನ್ನಡದಲ್ಲೂ ಕೂಡ ಈ ಹೆಬ್ಬುಲಿ ಕಟ್ ನಂತ ಸಿನಿಮಾಗಳಿಂದ ಆ ತರದ ಪ್ರಯತ್ನಗಳು ಆಗ್ತಿರ್ತವೆ. ಈ ಸಿನಿಮಾದಲ್ಲಿ ಪ್ರಬಲ ವರ್ಗದವರು ದುರ್ಬಲ ವರ್ಗದವರ ಮೇಲೆ ಹೇಗೆ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದನ್ನ ತೋರಿಸಿರ್ತಾರೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಖಂಡಿತ ಅದು ನಿಮ್ಮನ್ನ ಕೆಲವು ಗಂಟೆಗಳ ಕಾಲ ಕಾಡುತ್ತೆ. ಈ ಸಿನಿಮಾದ ಕಥೆ ಕೂಡ ಬಳ್ಳಾರಿ ಭಾಗದಲ್ಲೇ ನಡೆಯುತ್ತೆ. ಇವರು ಕೂಡ ಅಲ್ಲಿನ ಭಾಷೆಯನ್ನ ತುಂಬಾ ಅಥೆಂಟಿಕ್ ಆಗಿ ಬಳಸಿದ್ದಾರೆ. ಈ ಸಿನಿಮಾನ ನೀವು ಸನ್ ನೆಕ್ಸ್ಟ್ ಅಲ್ಲಿ ನೋಡಬಹುದು. ಲಿಸ್ಟ್ ಅಲ್ಲಿ ಬರುವ ಮತ್ತೊಂದು ಸಿನಿಮಾ ಸೂ ಫ್ರಮ್ ಸೋ. ಸಿಂಪಲ್ ಬಟ್ ಬ್ಯೂಟಿಫುಲ್ ಅನ್ನೋ ಪದದ ಪ್ರತಿರೂಪವೇ ಈ ಸಿನಿಮಾ ಆಗಿರುತ್ತೆ. ಐ ಥಿಂಕ್ ಕಳೆದ ವರ್ಷ ಬಂದ ಬೆಸ್ಟ್ ಕಾಮಿಡಿ ಸಿನಿಮಾ ಇದು. ಸಿನಿಮಾ ನೋಡಿದವರು ಥಿಯೇಟರ್ ನಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. OTT ಬಂದ್ಮೇಲೆ ಕೆಲ ಅಪಸ್ವರಗಳು ಕೇಳಿ ಬಂದಿದ್ ನಿಜಾನೇ. 2025 ಅಲ್ಲಿ ಬಂದಂತ ಒನ್ ಆಫ್ ದ ಬೆಸ್ಟ್ ಮೂವಿ ಇದು. ಸೊ ನೀವು ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಏಳುಮಲೆ ಇದೊಂದು ಥ್ರಿಲ್ಲರ್ ಸಿನಿಮಾ. ಅರುಣ್ ಸುಧೀರ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಸಿನಿಮಾದ ಕಥೆ ಬಿಗಿನಿಂಗ್ ಇಂದ ಕೊನೆವರೆಗೂ ಸಖತ್ ಗ್ರಿಪ್ಪಿಂಗ್ ಆಗಿ ಸಾಗುತ್ತೆ. ಅದರಲ್ಲೂ ಸಿನಿಮಾದ ಕಥೆಗೆ ವೀರಪ್ಪನ್ ಸ್ಟೋರಿನ ಲಿಂಕ್ ಮಾಡಿದ್ದು ಚೆನ್ನಾಗ್ ಅನಿಸ್ತು. ಸೊ ನೀವು ಥ್ರಿಲ್ಲರ್ ಮೂವಿ ಲವರ್ಸ್ ಆಗಿದ್ರೆ ZEE5 ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಸಿನಿಮಾನ ಮಿಸ್ ಮಾಡಬೇಡಿ. ಈ ಲಿಸ್ಟ್ ಅಲ್ಲಿ ಬರುವ ಮತ್ತೊಂದು ಸಿನಿಮಾ ಕಾಂತಾರ ಚಾಪ್ಟರ್ 1. 850 ಕೋಟಿ ಕಲೆಕ್ಷನ್ ಮಾಡಿದಂತ ಸಿನಿಮಾ ಇದು. ಈ ಕಲೆಕ್ಷನ್ಸ್ ಹೇಳುತ್ತೆ ಈ ಸಿನಿಮಾ ಹೆಂಗಿದೆ ಅಂತ. ಈ ಮೂವಿ ಬಗ್ಗೆ ಹೆಚ್ಚೇನು ಹೇಳೋದ್ ಬೇಡ ಅನ್ಸುತ್ತೆ. ರಿಷಬ್ ಶೆಟ್ಟಿ ಅವರಿಗೆ ಖಂಡಿತ ನ್ಯಾಷನಲ್ ಅವಾರ್ಡ್ ಅಂತೂ ಸಿಗ್ಲೇಬೇಕು. ಟೆಕ್ನಿಕಲಿ ಕೂಡ 2025 ನಲ್ಲಿ ಇಂಡಿಯಾ ವೈಡ್ ರಿಲೀಸ್ ಆದಂತ ಸಿನಿಮಾಗಳ ಪೈಕಿ ಈ ಸಿನಿಮಾ ಬೆಸ್ಟ್ ಅಂತ ಹೇಳ್ತೀನಿ. ಈ ಮೂವಿ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇರುತ್ತೆ. ಈ ಲಿಸ್ಟ್ ಅಲ್ಲಿ ಬರುವ ಕೊನೆಯ ಸಿನಿಮಾ ಬ್ರಾಟ್. ಶಶಾಂಕ್ ಅವರು ಡೈರೆಕ್ಟ್ ಮಾಡಿದಂತ ಸಿನಿಮಾ ಇದು. ಸಿನಿಮಾದ ಕಥೆ ಬೆಟ್ಟಿಂಗ್ ಕುರಿತಾಗಿರುತ್ತೆ. ನನಗ್ ಗೊತ್ತಿರೋ ಹಾಗೆ ಬೆಟ್ಟಿಂಗ್ ಕುರಿತಾಗಿ ಇಲ್ಲಿವರೆಗೂ ಕನ್ನಡದಲ್ಲಿ ಯಾವುದೇ ಸಿನಿಮಾ ಬಂದಿಲ್ಲ. ಈ ಸಿನಿಮಾ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಹಾಗೆ ಸಿನಿಮಾ ಎಂಟರ್ಟೈನಿಂಗ್ ಆಗಿ ಕೂಡ ಇರುತ್ತೆ. ಈ ಮೂವಿ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇರುತ್ತೆ. ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಇನ್ನು ಈ ಸಿನಿಮಾಗಳನ್ನ ಹೊರತುಪಡಿಸಿ ಸ್ಪೆಷಲ್ ಮೆನ್ಷನ್ಸ್ ಅಂತ ಹೇಳೋದಾದ್ರೆ 45 ಓನ್ಲಿ ಫಾರ್ ಇಟ್ಸ್ ಕಂಟೆಂಟ್. ಗರುಡ ಪುರಾಣವನ್ನ ಇಟ್ಕೊಂಡು ಒಂದು ಕಮರ್ಷಿಯಲ್ ಸಿನಿಮಾನ ಮಾಡಬಹುದು. ಅದು ಕೂಡ ಘಟಾನುಘಟಿ ನಟರನ್ನ ಇಟ್ಕೊಂಡು ಅನ್ನೋದನ್ನ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಪ್ರೂವ್ ಮಾಡಿದ್ದಾರೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ದೀಕ್ಷಿತ್ ಶೆಟ್ಟಿ ಅವರು ಆಕ್ಟ್ ಮಾಡಿರುವಂತ ಸಿನಿಮಾ ಇದು. ಒಂದು ಕಳ್ಳರ ತಂಡ ಬ್ಯಾಂಕ್ ಲೂಟಿಗೆ ಹೋದಾಗ ಆ ಬ್ಯಾಂಕ್ ಅಲ್ಲಿ
ಹಣನೂ ಇಲ್ದೆ ಲೂಟಿಗೆ ಹೋದವರು ಅಲ್ಲೇ ಲಾಕ್ ಆಗ್ಬಿಟ್ರೆ ಹೇಗಿರುತ್ತೆ, ಅದೇ ಈ ಸಿನಿಮಾದ ಕಥೆ. ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂತ ಸಿನಿಮಾ ಇದು. ಮೂವಿ ನೋಡ್ತಿರೋಷ್ಟೊತ್ತು ಬೋರ್ ಕೂಡ ಹೊಡೆಯಲ್ಲ. ಚೂಮಂತರ್ ಈ ವರ್ಷ ಬಂದಂತ ಹಾರರ್ ಕಾಮಿಡಿ ಸಿನಿಮಾ ಇದು. ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ ಗಳಿರ್ತವೆ. ಮೂವಿ ನೋಡ್ತಿರೋಷ್ಟೊತ್ತು ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ಈ ಮೂವಿ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಇದಾಗಿರುತ್ತೆ 2025 ಅಲ್ಲಿ ರಿಲೀಸ್ ಆದಂತ ನನ್ನ ಫೇವರೇಟ್ ಲಿಸ್ಟ್. ನಿಮ್ಗೆ ಇಷ್ಟ ಆದಂತ ಸಿನಿಮಾಗಳ ಬಗ್ಗೆ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.